ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇರುವಂತಹ ಹೋರಾಟ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ವಿರೋಧಿಸಿ ಸಿಜೆಪಿ ನಿಗಿನಿಗಿಯಾಗಿತ್ತು. ಜಂತರ್ ಮಂತರ್ನಲ್ಲಿ ತಡರಾತ್ರಿಯವರೆಗೂ ಕೂಡ ಹೈಡ್ರಾಮವಾಗಿದೆ. ಜಂತರ್ ಮಂತರ್ನಲ್ಲಿ ಸಿಜೆಪಿ ನಡೆಸ್ತಾ ಇದ್ದಂತಹ ಹೋರಾಟದ ಸಂದರ್ಭದಲ್ಲಿ ಮತ್ತೆ ಹೈಡ್ರಾಮಾ. ಆರ್ಎಎಫ್ ಸಿಬ್ಬಂದಿಯನ್ನ ನೆಲಕ್ಕೆ ಬೀಳಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ನೆಲಕ್ಕೆ ಬೀಳ್ತಾ ಇದ್ದಂತೆ ಸಿಬ್ಬಂದಿಗೆ ಕಾಲಿನಿಂದ ಒದ್ದು ಹಲ್ಲೆಯನ್ನ ಮಾಡಿದ್ದಾರೆ. ಆರ್ಎಎಫ್ ಸಿಬ್ಬಂದಿಗೆ ಮನಬಂದಂತೆ ಥಳಿಸಿದ್ದಾರೆ ಪ್ರತಿಭಟನಾ ನಿರತರು. ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಸಂದರ್ಭದಲ್ಲಿ ಹೊಡಿಬಡಿಯಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ಹೋರಾಟವನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಾದಂತಹ ಈ ಡ್ರಾಮಾ ಇದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆರ್ಎಎಫ್ ಸಿಬ್ಬಂದಿಯೊಬ್ಬರನ್ನ ಪ್ರತಿಭಟನಾ ನಿರತರು ನೆಲಕ್ಕೆ ಕೆಡವಿ ಮನಸ್ಸೋ ಇಚ್ಛೆ ಥಳಿಸ್ತಾ ಇರುವಂತಹ ಘಟನೆ. ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಸೇರಿದ್ದಾರೆ. ಈ ಸಂದರ್ಭದಲ್ಲಾಗಿರುವಂತಹ ಘಟನೆ ಇದು ಜಂತರ್ ಮಂತರ್ನಲ್ಲಿ. ಪ್ರತಿಭಟನೆಯನ್ನು ನಡೆಸೋದಕ್ಕೆ, ರಾಜೀನಾಮೆಯನ್ನು ಕೇಳೋದಕ್ಕೆ, ಆಕ್ರೋಶವನ್ನು ಹೊರಹಾಕೋದಕ್ಕೆ ಅವಕಾಶ ಇದೆ ನಿಜ. ಬಟ್ ಈ ರೀತಿಯ ನಡೆ ಇದೆಯಲ್ಲ, ಇದು ತಪ್ಪು ಅಂಥೇಳಿ. ಪ್ರತಿಭಟನೆಯನ್ನು ಮಾಡುವಂತಹದ್ದು ನಮ್ಮ ಹಕ್ಕು, ಪ್ರಶ್ನೆಯನ್ನು ಮಾಡುವಂತಹದ್ದು ನಮ್ಮ ಹಕ್ಕು. ಪ್ರತಿಭಟನೆಯ ರೂಪದಲ್ಲಿ ಪ್ರಶ್ನೆಯನ್ನು ಕೇಳುವಂತಹ ನೆಪದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳೋದು, ದೇಶದ ಭದ್ರತೆಗೆ ಧಕ್ಕೆ ತರೋದು, ಸಿಬ್ಬಂದಿಗಳನ್ನು ಈ ರೀತಿ ನಡೆಸಿಕೊಳ್ಳುವಂಥದ್ದು ನಿಜಕ್ಕೂ ಕೂಡ ಅಕ್ಷಮ್ಯ ಅಂಥೇಳಿ. ಹಾಗಾಗಿ ಸಿಜೆಪಿ ನಡೆಸ್ತಾ ಇರುವಂತಹ ಹೋರಾಟ ಇದೆಯಲ್ಲ, ಪ್ರತಿಭಟನೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ದಿಕ್ಕು ತಪ್ಪುತ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಹೈಡ್ರಾಮಾ. ಆರ್ಎಎಫ್ ಸಿಬ್ಬಂದಿ ಮೇಲೆ ದಾಂಗುಡಿ ಇಟ್ಟ ನೀಟ್ ಪ್ರತಿಭಟನಾಕಾರರು. ಪ್ರತಿಭಟನಾಕಾರರಿಂದ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಆರ್ಎಎಫ್ ಸಿಬ್ಬಂದಿ ಓಡಿದ್ದಾರೆ. ಆತ್ಮರಕ್ಷಣೆಗಾಗಿ ಫೈರಿಂಗ್ ಕೂಡ ಆರ್ಎಎಫ್ ಸಿಬ್ಬಂದಿ ಮಾಡಿದ್ದಾರೆ. ಆದರೂ ಕೂಡ ಹಿಂಬಾಲಿಸಿ ಹಲ್ಲೆಗೆ ಪ್ರತಿಭಟನಾಕಾರರು ಮುಂದಾಗಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ತಡರಾತ್ರಿ ಆದಂತಹ ಘಟನೆ ಇದು. ಅಂದರೆ ಏನಾಗ್ತಾ ಇದೆ ಅಂಥೇಳಿ, ಪ್ರತಿಭಟನೆಯ ಉದ್ದೇಶ ಏನು, ಪ್ರತಿಭಟನೆ ಸಾಗ್ತಾ ಇರುವಂತಹ ರೀತಿ ಏನು ಅಂತ ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆರ್ಎಎಫ್ ಸಿಬ್ಬಂದಿಯನ್ನು ಅಟ್ಟಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಕೈಯಲ್ಲಿರುವಂತಹ ಗನ್ನನ್ನು ಆರ್ಎಎಫ್ ಸಿಬ್ಬಂದಿ ಪ್ರತಿಭಟನಾ ನಿರತರತ್ತ ಗುರಿ ಇಟ್ಟು ಟ್ರಿಗರ್ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿಯೂ ಕೂಡ ಹೆದರದೇನೆ ಅವರ ಮೇಲೆ ಮುಗಿಬೀಳ್ತಾ ಇರುವಂತಹ ದೃಶ್ಯ ಇದು. ಇದು ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ರೀತಿ. ನೀಟ್ ಹಗರಣದ ವಿರುದ್ಧ ಕಾಕ್ರೋಚ್ ಪಡೆ ಕಹಳೆಯನ್ನು ಮೊಳಗಿಸಿದೆ. ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಆರ್ಎಎಫ್ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ತಡರಾತ್ರಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಕೂಡ ಆಗಿದೆ. ಪರಿಸ್ಥಿತಿ ವಿಕೋಪಕ್ಕೆ ತೆರಳಿ ಆರ್ಎಎಫ್ ಸಿಬ್ಬಂದಿಯ ಮೇಲೆಯೇ ಹಲ್ಲೆ ಕೂಡ ಆಗಿದೆ. ಆರ್ಎಎಫ್ ಸಿಬ್ಬಂದಿಗೆ ಥಳಿಸಿದ್ದಾರೆ ಗುಂಪು ಗುಂಪಾಗಿ ಪ್ರತಿಭಟನಾ ನಿರತರು. ದೊಣ್ಣೆ, ಲಾಠಿ, ಪೈಪು ಆರ್ಎಎಫ್ ಸಿಬ್ಬಂದಿ ಮೇಲೇನೆ ಹಲ್ಲೆ ಆಗಿದೆ ಇವುಗಳಿಂದ. ದೆಹಲಿಯಲ್ಲಿ ನೀಟು ಪ್ರತಿಭಟನೆ ಈ ಮೂಲಕ ಮತ್ತೊಮ್ಮೆ ಹಿಂಸಾ ರೂಪವನ್ನು ತಾಳ್ತಾ ಇದೆ, ಉಗ್ರ ರೂಪವನ್ನು ತಾಳ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಪ್ರತಿಭಟನೆ, ರಾಜೀನಾಮೆಯನ್ನ ಕೇಳುವಂಥದ್ದು ಎಲ್ಲವೂ ಕೂಡ ಸರಿ, ಬಟ್ ಪ್ರತಿಭಟನೆಯ ರೂಪದಲ್ಲಿ ಆಗ್ತಾ ಇರುವಂತಹ ಈ ಹಿಂಸಾಚಾರ, ಕಾನೂನನ್ನು ಕೈಗೆತ್ತಿಕೊಳ್ತಾ ಇರುವಂತಹ ರೀತಿ, ಎಲ್ಲೋ ಪ್ರತಿಭಟನೆಯ ದಿಕ್ಕನ್ನ ತಪ್ಪಿಸುವಂತಹ ಕೆಲಸ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಏನಾಗ್ತಾ ಇದೆ ದೆಹಲಿಯಲ್ಲಿ ಶಬೀರ್? ಪ್ರೇಮ್, ಖಂಡಿತವಾಗ್ಲು ನೋಡಿ, ನಿನ್ನೆ ರಾತ್ರಿ ಪ್ರತಿಭಟನೆ ಮುಂದುವರೆದಿತ್ತು. ಮೊನ್ನೆ ರಾತ್ರಿ ಸಂಸತ್ ಚಲೋ ಅಭಿಯಾನವನ್ನ ಕೂಡ ನಡೆಸಲಾಗಿತ್ತು. ಅದು ನಿನ್ನೆಯೂ ಕೂಡ ಮುಂದುವರೆದಿತ್ತು, ಇವತ್ತು ಕೂಡ ಮುಂದುವರಿಯುತ್ತೆ ಅನ್ನುವಂತ ಮಾಹಿತಿಗಳಿದಾವೆ.
ಈ ನಡುವೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ಕೂಡ ಮುಂದುವರೆದಿದ್ದಾವೆ. ನಿನ್ನೆ ರಾತ್ರಿ ಈ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗಿತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ವಿದ್ಯಾರ್ಥಿಗಳ ನಡುವೆ ಸಂಘರ್ಷ ಏರ್ಪಟ್ಟಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಮುಖ್ಯವಾಗಿ ಕೇಂದ್ರದ ಮೀಸಲು ಪಡೆಗಳು ಏನ್ ಭದ್ರತೆಗೆ ನಿಂತ್ಕೊಂಡಿದ್ದು, ಇವರ ಮೇಲೂ ಕೂಡ ಹಲ್ಲೆಗೆ ಪ್ರಯತ್ನ ನಡೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇದಕ್ಕೆ ಪೂರಕವಾಗಿ ಒಂದಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇರುವಂತದ್ದು. ನೋಡಿ, ಪ್ರತಿಭಟನೆಯ ದಿಕ್ಕು, ಉದ್ದೇಶ ಎಲ್ಲವೂ ಕೂಡ ಸ್ಪಷ್ಟವಾಗಿದ್ರು ಮತ್ತೆ ನಿರ್ದಿಷ್ಟವಾಗಿದ್ರು ಕೂಡ ಕೆಲವು ಕಿಡಿಗೇಡಿಗಳು ಉದ್ದೇಶ ಪೂರ್ವಕವಾಗಿ ಈ ಪ್ರತಿಭಟನೆಯನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಏನಾದ್ರೂ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವು ಕಿಡಿಗೇಡಿಗಳು ಕೂಡ ಈ ಒಂದು ಪ್ರತಿಭಟನೆಯನ್ನ ದಿಕ್ಕು ತಪ್ಪಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರತಿಭಟನಾ ಕಾರರ ರೂಪದಲ್ಲಿ ಕೆಲವರು ಸೇರ್ಕೊಂಡು ಈ ಪ್ರತಿಭಟನೆಯನ್ನ ಹಾದಿ ತಪ್ಪಿಸುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಿರ್ಬಹುದು ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದಾವೆ. ಆದ್ರೆ ಅದೇನೇ ಆಗಿದ್ರು ಕೂಡ ಪ್ರತಿಭಟನಾ ಸ್ಥಳದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಮತ್ತೆ ಮುಂದೆ ಈ ಪ್ರತಿಭಟನೆ ಬೇರೆ ಸ್ವರೂಪವನ್ನ ಪಡ್ಕೊಳ್ಬಹುದಾದಂತ ಸಾಧ್ಯತೆಗಳಿದೆ. ಮತ್ತೆ ದೊಡ್ಡ ಪ್ರಮಾಣದ ಹಿಂಸಾತ್ಮಕ ಘಟನೆಗಳು ನಡೀಬಹುದು ಅನ್ನುವಂತ ಆತಂಕಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಆದ್ರೆ ಈ ರೀತಿಯಾಗಿ ದಾಳಿ ಮಾಡಿದಂತವ್ರು ಯಾರು, ನಿಜವಾಗ್ಲೂ ಕೂಡ ಪ್ರತಿಭಟನಾಕಾರರ ಅಥವಾ ಪ್ರತಿಭಟನಾಕಾರರ ರೂಪದಲ್ಲಿ ಇದ್ದಂತಹ ಕಿಡಿಗೇಡಿಗಳ ಅನ್ನುವಂಥದ್ದು ಇನ್ನಷ್ಟು ಸ್ಪಷ್ಟ ಆಗಬೇಕಾಗಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.